ಮಲೇಷ್ಯಾಗಂತೂ ಬಂದಾಯ್ತು. ಕನಸುಗಳಿಗೆ ರೆಕ್ಕೆ ಕಟ್ಟಿಕೊಂಡು ಅಲೆದದ್ದಾಗಿತ್ತು. ಎಲ್ಲ ಮಾಲ್ಗಳಲ್ಲೂ ಮಾಲ್ಗಳನ್ನು ಕೊಂಡಾಯಿತು. ಯಜಮಾನರಿಗೆ ರಜಾ ಮುಗಿದು ಆಫೀಸಿಗೆ ಹೋಗಲೇಬೇಕಾಯಿತು. ಮನೆ ಕೆಲಸ ಮಾಡಿ ಮುಗಿಸಿಯಾಯಿತು. ಆದರೂ ಬಿಡದೆ ಒಂಟಿತನ ಕಾಡಲು ಶುರುವಾಯಿತು. ಚಿಟ್ಚಾಟ್ ಪಾಟಿನಲ್ಲಿ ಪಾಟ್ಲಕ್ನಲ್ಲಿ ಹೆಂಗಳೆಯರ ಹಾಸ್ಯದ ಹೊನಲು ಶುರುವಾಯಿತು. ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗುವಂತಾಯಿತು. ರೀಲ್ಸ್ ಟಿಕ್ಟಾಕ್ ಕಡೆಗೆ ಆಕರ್ಷಣೆಯು ಹೆಚ್ಚಾಯಿತು. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ಪೋಸ್ಟ್ ಮಾಡಲಾಯಿತು. ಹಾಡು ಹಸೆ ಹಾಸ್ಯ ಹರಟೆ ಕವನ ವಾಚನಗಳು ನಿರರ್ಗಳವಾಗಿ ನೆರವೇರಿತು. ಇವೆಲ್ಲವುಗಳ ಪ್ರೋತ್ಸಾಹ ಸ್ವಾವಲಂಬನೆ ಸ್ವಾತಂತ್ರ್ಯ ತಂದು ಕೊಡುವಂತಾಯಿತು. ವೃತ್ತಿ ಇಲ್ಲದೆ ಪ್ರವೃತ್ತಿಯಲ್ಲೇ ಯಶಸ್ಸು ಸಿಗುವಂತಾಯಿತು. ಮಾವಿನ ತೋಪಲಿ ಸಾವಿರ ಕಾಯಿ ಆರಿಸಬೇಕು ನೀನೊಂದ. ಮಾವಿನ ತೋಪಲಿ ಸಾವಿರ ಕಾಯಿ ಆರಿಸಬೇಕು ನೀನೊಂದ. ಹುಳಿಯಿದ್ದರೆ ಉಪ್ಪಿನಕಾಯಿ ಸಿಹಿಯಾಗಿದ್ದರೆ ಸ್ವೀಕರಣೆ. ಹುರಿದಿಟ್ಟ ಮೆಣಸಿನಕಾಯಿ ಸಿಹಿ ಸಿಡಿ ಎಂದರೆ ಒಗ್ಗರಣೆ. ಮಾವಿನ ತೋಪಲಿ ಸಾವಿರ ಕಾಯಿ ಆರಿಸಬೇಕು ನೀನೊಂದ. ಒಂದೇ ಹಣ್ಣಲ್ಲಿ ಬಗೆ ರೀತಿ ಇದ್ದರು ಯಾಕೆ ಮಗನಂತ. ರಾಮನಂತ ಬರಬೇಕಂತ ಹುಡುಗಿ 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 ಕರೆಯಲಿಯಾದಾಳಂತೆ ನೋಡು ಹುಡುಗಿ ನಡು ಬಳುಕುವ ಬೆಳುತ್ತರೆ ಹಳೆ ಹುಡುಗಿ. ಭೀಮಾನಂತ ಬರಬೇಕಂತ ಕೊರಗಿ 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 ಸಿಗದಲೆ ಗುದ್ದಾಡಂತೆ ಮದುವೆ ದಿನವೇ ನಾವು ಬದು ಹಸೆ ಮನೆಯಲ್ಲಿ ತಲೆ ತಿರುಗಿ. ಯಾಕೋ ಮೂತಿ ಸೊಡ್ಡ ಯಾರೋ ಪೆತ್ತಂಬಟ್ಟ ಅಯ್ಯೋ ಇವನ್ಯಾರಪ್ಪ ಪೌಡರ್ ಮೆತ್ತಿದ ಬಿಳಿಗಿರಳೆ. ಚಾಚ ಚೂರಿ ಚಿಕ್ಕ ಚಾಚ ಗೌಡಿ ರಂಗ ಚಾಚ ವೀರ ಕೇಸರಿ ರಾಜ್ಕುಮಾರನ ಕರೆತರಲೆ. ಮಾವಿನ ತೋಪಲಿ ಹೇ 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 ಮಾವಿನ ತೋಪಲಿ ಓ ಹೋ ಹೋ ಮಾವಿನ ತೋಪಲಿ ಸಾವಿರ ಕಾಯಿ ಆರಿಸಬೇಕು ನೀನೊಂದ. ಒಂದೇ ಹಣ್ಣಲ್ಲಿ ಬಗೆ ರೀತಿ ಇದ್ದರು ಯಾಕೆ ಭಗವಂತ. ಒಂದೇ ಹಣ್ಣಲ್ಲಿ ಬಗೆ ರೀತಿ ಇದ್ದರು ಯಾಕೆ ಭಗವಂತ. ಇಷ್ಟು ದೊಡ್ಡ ಮನೇಲಿ ಆರಾಮಾಗಿದ್ದೀರಾ? ನಿಮ್ಗೆ ಯಾಕೆ ಈ ಕೆಲಸ? ಹುಟ್ಟುತ್ತ ಬಾವಿ ಕಪ್ಪೆಗೆ ಅದೇನೆ ಸಾಗರ. ಹೊರಗೆ ಕಾಲ ನೆಡುವ ತನಕ ಜಗವೇ ಸುಂದರ. ಸಂಜೆಯ ಮಿಂಚು ಹುಳುವಿಗೆ ಬೆನ್ನಲ್ಲೆನೆ ಸರ. ಬೆಳೆದು ಗಗನ ತಲುಪಿ ಜಗವ ಬೆಳಗುವ ತುರ. ಮೇಲೇರುವ ಆಸೆ ಹೊತ್ತ